ವರ್ಷ ನಾವು 10 ವರ್ಷ ಆಯ್ತು ಮಾಡಕ್ಕಂತು. ಬಟ್ ಡಿಫ್ರೆಂಟ್ ಅಡಿಗೆ ಬರ್ತಾ ಇದೆ, ಡಿಫ್ರೆಂಟ್ ಜನ ಬರ್ತಾ ಇದ್ದಾರೆ. ಬಟ್ ಈ ಹೋಳಿ ಹುಣ್ಣಿಗೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಜನ ಇಷ್ಟಪಡ್ತಾ ಇದ್ದಾರೆ. ಬಟ್ ನಾವೇನಂದ್ರೆ ಪ್ರತಿಯೊಬ್ಬರಿಗೂ ನಾವು ವರ್ಷ ಹಬ್ಬ ಮಾಡಬೇಕು. ಒಂದು ಯಾಕಂದ್ರೆ ಇದು ಚಿಕ್ಕ ಮಕ್ಕಳಿಗೆಗೋಸ್ಕರ ನಾವು ಮಾಡ್ತಾ ಇರೋದು ಹಬ್ಬ. ಇದು ಎಲ್ಲರಿಗೂ ಒಂದು ಸಂತೋಷದ ಸುದ್ದಿ. ಬಟ್ ನಾವು ವರ್ಷ ಬಂದು ಅಡುಗೆ ಮಾಡ್ತಾ ಇದೀವಿ. ಬಟ್ ಕಡಿಮೆ ರೇಟಲ್ಲಿ ಬೀದಿಯಲ್ಲಿ ಕುತ್ಕೊಂಡು ಅಡುಗೆ ಮಾಡ್ತಾ ಇದೀವಿ. ಬಟ್ ಕಡಿಮೆ ರೇಟಲ್ಲಿ ಅಂದರೆ ಚೀಪ್ ಅಂಡ್ ರೇಟಲ್ಲಿ ಒಂದು 10 ರೂಪಾಯಿ 20 ರೂಪಾಯಿ ಲಾಭದಲ್ಲಿ ನಾವು ಮಾರ್ತಾ ಇದ್ದೀವಿ ಎಲ್ಲ. ಪ್ರತಿಯೊಬ್ಬರಿಗೂ ನಮ್ಮ ಜನಗಳಿಗೆ ಒಳ್ಳೇದಾಗಬೇಕು. ಬಟ್ ನಮ್ಮ ವರ್ಷ ನಮಗೊಂದು ಜಾಗ ಬೇಕು. ಬಟ್ ಪ್ರತಿಯೊಬ್ಬರಿಗೂ ಒಂದು ಮಾರಾಟಗಾರರಿಗೆ ಒಂದು ಅನುಕೂಲ ಮಾಡಿಕೊಡ್ಬೇಕಂತ ನಾನು ಕೋರ್ಕೊಳ್ತೀನಿ. ಯಾವ ಸೈಜಿನ ಹಲಿಗೆಗಳು ಮಾಡ್ತೀರಿ? ಏನೇನು ರೇಟ್ ಇದೆ ಸರ್? ಏನೇನು ರೇಟ್ ಅಂದರೆ ಒಂದು 200 ರೂಪಾಯಿ ಇದೆ, 150 ರೂಪಾಯಿ ಇದೆ, 200 ರೂಪಾಯಿ ಇದೆ, 300 ರೂಪಾಯಿ ಇದೆ. ಎಲ್ಲ ಸೈಜಿನ ಅಲ್ಲಿಗೆ ಒಂದು 21 ಇಂಚಿನ ಅಲ್ಲಿಗೆ ಬಿಟ್ಟು ಪ್ರತಿಯೊಂದು ಸೈಜ್ ಇದೆ ಸರ್ ನಮ್ಮ ಹತ್ರ. ಎಲ್ಲರೂ ಮಾರ್ತಾ ಇದೀವಿ. ಬಟ್ ನಮ್ಮ ಫ್ಯಾಮಿಲಿ ಬಿಟ್ಟು ಮತ್ತೆ ಯಾರು ಮಾರ್ತಾ ಇಲ್ಲ ಸರ್. ಹೌದಾ? ಮತ್ತೆ ಈಗ ನಮ್ಮ ಕಾಂದಾನ ಮಾರ್ತಾ ಇದೆ. ಈಗ ವೈಟ್ ಇದ್ದು ಇಲ್ಲಿವರೆಗೂ ಈಗ ಪ್ರಿಂಟೆಡ್ ಎಲ್ಲ ಮಾಡ್ತಾ ಇದಕ್ಕೆ ಹೆಂಗಿದೆ ಬೇಡಿಕೆ? ಈಗ ವೈಟ್ 2 ವರ್ಷ ಆಯ್ತು ಸರ್ ಬಂದಿರೋದು. ಬಟ್ ಫಸ್ಟ್ ಏನಂದ್ರೆ ಎಲ್ಲ ವೈಟ್ ಬರ್ತಾ ಇತ್ತು. ಇವಾಗೆಲ್ಲ ಪ್ರಿಂಟ್ ಔಟ್ ಬರ್ತಾ ಇದೆ. ಯಾಕಂದ್ರೆ ಹೊಸ ಮಾಡಲ್ ಹೊಸದ್ ಬೇಕು ಜನಗಳಿಗೆ. ಹೊಸದ್ ಇದ್ರೇನೆ ಜನಗಳು ಇಷ್ಟಪಡೋದು. ಅದಕ್ಕೋಸ್ಕರ ನಾನು ಈಗ ಇದ್ರದ್ದೆಲ್ಲ ಮಾಡ್ತಿದ್ರಲ್ಲ, ಎಲ್ಲ ಚರ್ಮದೆಲ್ಲ ಹೋಯ್ತು, ಅದೆಲ್ಲ ಹೆಂಗೆ? ಚರ್ಮದೆಲ್ಲ ಹಳೇದೆಲ್ಲ ಹೋಯ್ತಲ್ಲ ಸರ್. ಇವಾಗ ಎಲ್ಲ ಇಷ್ಟಪಡೋದೆ ಹೊಸದು. ಫೈಬರ್ ಎಲ್ಲ ಬಂದಿದೆ. ಪ್ರತಿಯೊಂದು ಜೀವನ ನಡಿಬೇಕಂದ್ರೆ ಒಂದು ಫೈಬರ್ ಕೆಲಸನೇ ಅಷ್ಟೇ. ಈಗ ಖರೀದಿ ಮಾಡಕ್ ಬಂದ್ರಿ, ಏನೆಲ್ಲ ಇದಾಯ್ತು ಸರ್? ಸರ್ ಇಲ್ಲಿ ಅಡಿಗೆಗಳು ಹುಡುಗರಿಗಾಗಿ ಎಲ್ಲ ಐಟಮ್ ಅದಾವು. ಚರ್ಮದಿಲ್ಲ ಇದೆ, ಫೈಬರ್ ಅದಾವು. ಹಂಗಾಗಿ ಸಣ್ಣ ದೊಡ್ಡ ಎಲ್ಲ ಅದಾವು. ರೇಟ್ ರೀಸನಬಲ್ ಸಿಗ್ತೈತೆ. ಹಂಗಾಗಿ ಹುಬ್ಳಿ ಸರ್ಕಲ್ನಲ್ಲಿ ನಾವು ಸಾಯಿಬಾಬಾ ಗುಡಿ ಕಡೆ ಸಿಗುತ್ತೆ. ಬಂದೆಲ್ಲ ತಗೊಳ್ಬೇಕಾಗಿ ವಿನಂತಿ. ಅಲ್ಲ ಹೆಂಗೆ ರೇಟ್ ಹೆಂಗೆ ಅನ್ಸುತ್ತೆ ಸರ್? ರೀಸನಬಲ್ ಕೊಡ್ತಾರೆ ಸರ್, ಹಂಗೇನಿಲ್ಲ. ಮಾರ್ಜಿನ್ ಮಾಡಿ 800 700 ಅಂತಾರೆ. 400 500 ರೂಪಾಯಿ ಕೊಡ್ತಾರೆ. ಹೌದು, ಎಲ್ಲಾ ತರದ ಅಲ್ಲಿಗೆ ಸಣ್ಣಲ್ಲಿಂದ ದೊಡ್ಡ ಮಟ್ಟ ಅದಾವ ಸರ್ ಎಲ್ಲ ತರಗತಿಗೆ. ಈಗ ರೇಟ್ ತಮಗೆ ಹಂಗೇನು ಇದು ಅನ್ಸಂಗಿಲ್ಲ, ಹೆವಿ ಅನ್ಸಂಗಿಲ್ಲ ಸರ್. ಎಲ್ಲ ಲೈಟ್ ಅದಾವು. ಹೆಂಗ್ ಬೇಕಂತ